ಆರೋಪಿ ದರ್ಶನ್ ಚಲನವಲನದ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ನೀವೀಗಲ ನೋಡಿದ್ರಲ್ವಾ, ಅದೇ ವಿಡಿಯೋ. ಪುಣಜನೂರು ಚೆಕ್ ಪೋಸ್ಟ್ನ ಮೂಲಕ ದರ್ಶನ್ ಸಂಚಾರ ಮಾಡಿದ್ದಾರೆ ತಮಿಳುನಾಡಿನ ಕಡೆಗೆ. ಚಾಮರಾಜನಗರದ ಗಡಿಯಲ್ಲಿರುವಂತಹ ಪುಣಜನೂರು ಚೆಕ್ ಪೋಸ್ಟ್. ಇನ್ನು ಈ ಚೆಕ್ ಪೋಸ್ಟ್ ಅನ್ನು ದಾಟಿ ದರ್ಶನ್ ತಮಿಳುನಾಡಿಗೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ 6:48ಕ್ಕೆ ಚೆಕ್ ಪೋಸ್ಟ್ ಅನ್ನು ದಾಟಿ ದರ್ಶನ್ ತೆರಳಿದ್ದಾರೆ. ಸೊ ತಮಿಳುನಾಡಿಗೆ ಹೋಗಿದ್ದಾರೆ. ಅಲ್ಲಿಂದ ವಾಪಸ್ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಯಾಕೆಂದ್ರೆ ಪೊಲೀಸರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಗೊತ್ತಿಲ್ಲ, ಇವತ್ತು ಜಡ್ಜ್ಮೆಂಟ್ ಬರುತ್ತೆ ಅಂತ ಗೊತ್ತಿದ್ದ ತಕ್ಷಣ ಪೊಲೀಸರು ಯಾಕೆ ಅವ್ರನ್ನ ಹೋಗೋದಕ್ಕೆ ಬಿಟ್ಟರು ಅಂತ. ಪವಿತ್ರ ಗೌಡ ಆಗಿರ್ಬೋದು, ಇನ್ನಿತರ ಆರೋಪಿಗಳಾಗಿರ್ಬೋದು, ಅವರ ಮೇಲೆ ನಿಗಾ ಇಟ್ಟಿದ್ರು. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ರು. ಬಟ್ ದರ್ಶನ್ ಅವ್ರನ್ನ ಯಾಕೆ ಟ್ರ್ಯಾಕ್ ಮಾಡಲಿಲ್ಲ? ಸೊ ದರ್ಶನ್ ಅವ್ರನ್ನ ಇವಾಗ ಸಂಪರ್ಕ ಮಾಡಿದ್ದಾರೆ, ವಾಪಸ್ ಬರೋದಕ್ಕೆ ಹೇಳಿದ್ದಾರೆ, ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇದು ಅವರು ತಮಿಳುನಾಡಿಗೆ ಹೋಗಿರುವಂಥ ದೃಶ್ಯ, ಚೆಕ್ ಪೋಸ್ಟ್ನಲ್ಲಿ ಸರಿಯಾಗಿರುವಂಥ ದೃಶ್ಯ. ರೆಡ್ ಕಲರ್ ಕಾರ್ ಇದೆಯಲ್ಲ, ಅದು ದರ್ಶನ್ ಅವರ ಕಾರು. ಅದರ ಹಿಂದಿರುವಂಥ ಕಾರು ಕೂಡ ಅವ್ರದ್ದೇ. ಸೊ ಅವರ ಜೊತೆಗೆ ಇನ್ನು ಸ್ನೇಹಿತರೆಲ್ಲ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಯಾವುದೇ ವೈಯಕ್ತಿಕ ಕೆಲಸ ಇರ್ಬೋದು, ಆದರೆ ಶೂಟಿಂಗ್ ಅಂತೂ ಅಲ್ಲ, ಯಾವುದೂ ಇಲ್ಲ. ನಾಳೆ ಅವರ ಹಾಡು ಬೇರೆ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಆ ಕೆಲಸದ ನಿಮಿತ್ತ ಎಲ್ಲಾದರೂ ಹೋಗಿರಲೂಬಹುದು, ಹೇಳೋದಕ್ಕೆ ಬರೋದಿಲ್ಲ. ಸೊ ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬಂದು ಅವ್ರು ಎಲ್ಲಿ ಪೊಲೀಸರನ್ನು ಸಂಧಿಸ್ತಾರೋ, ಎಲ್ಲಿ ಸಿಗ್ತಾರೋ ಅಲ್ಲೇ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೆ ಅವ್ರ ಮನೆ ಕರ್ಕೊಂಡ್ಬಂದು ಗಂಟು ಮುಟ್ಟೆ ಕಟ್ಕೊಂಡು ಇದೆಲ್ಲ ಇರೋದಿಲ್ಲ. ಎಲ್ಲವರು ಬರ್ತಾರೋ ಅಲ್ಲಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ ಪೇಪರ್ ವರ್ಕ್ ಆಗುತ್ತೆ. ನಂತರ ಮೆಡಿಕಲ್ ಟೆಸ್ಟು, ನ್ಯಾಯಾಲಯದ ಮುಂದೆ ಹಾಜರು, ನೇರವಾಗಿ ಪರಪ್ಪನ ಅಗ್ರಹಾರನೋ ಅಥವಾ ಬಳ್ಳಾರಿ ಜೈಲು ಅವ್ರನ್ನ ಶಿಫ್ಟ್ ಮಾಡಲಾಗತ್ತೆ. ಸೊ ಇಷ್ಟು ಪ್ರೊಸೀಜರ್ಸ್ ಇದ್ದಾವೆ. ಸೊ ದರ್ಶನ್ ಅವರ ಕಾರಿನ ಫುಟೇಜ್ ಇದು. ಇವತ್ತು ಬೆಳಗ್ಗೆ 6:48ಕ್ಕೆ ಅವರು ತಮಿಳುನಾಡಿಗೆ ಹೋಗಿದ್ದಾರೆ. ಚಾಮರಾಜನಗರದಲ್ಲಿ ಗಡಿಯನ್ನು ದಾಟ್ತಾ ಇರುವಂಥ ದೃಶ್ಯ. ಅಲ್ಲೊಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟನ್ನು ದಾಟಿ ತಮಿಳುನಾಡಿನ ಕಡೆಗೆ ದರ್ಶನ್ ಹೋಗಿದ್ದಾರೆ. ಸೊ ಅದಕ್ಕೆ ಸಾಕ್ಷಿ ಎಲ್ಲಿದ್ದಾರೆ ಅನ್ನೋ ಹಾಗಿಲ್ಲ, ಯಾಕೆಂದರೆ ಅವರು ತಮಿಳುನಾಡಿಗೆ ಹೋಗಿದ್ದಾರೆ, ಅದು ಗೊತ್ತಿದೆ, ಸಾಕ್ಷಿ ಇದೆ. ಸೊ ಈಗ ವಾಪಸ್ ಬರ್ತಾ ಇದ್ದಾರಂತೆ. ಬಂದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಒಂದಷ್ಟು ಪ್ರೊಸೀಜರ್ಸ್ ಇದ್ದಾವೆ, ಪೇಪರ್ ವರ್ಕು ಅದು ಇದು, ಅದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸ್ತಾರೋ ಅಥವಾ ಸೆಂಟ್ರಲ್ ಜೈಲಿನಲ್ಲೇ ಇರಿಸ್ಕೊಳ್ತಾರೋ ನೋಡಬೇಕು. ಬಳ್ಳಾರಿ ಅಂತ ಹೇಳಿದ್ರೆ ಮಾತ್ರ ಅವ್ರಿಗೆ ಪಾಪ ನೈಟ್ ಮೇರ್ ಆಗಿಬಿಡುತ್ತೆ, ರಾತ್ರಿ ನಿದ್ದೆ ಬರಲಿಕ್ಕಿಲ್ಲ. ಆದರೆ ಇನ್ನು ಮುಂದೆ ಅವ್ರಿಗೆ ಹೊಸ ಕಾಯಿಲೆಗಳು ಬರೋ ಹಾಗಿಲ್ಲ. ಈ ಹಿಂದೆ ಬಂದುಬಿಟ್ಟಿದೆ. ಈ ಸೊಂಟ ನೋವು, ಬೆನ್ನು ನೋವು ಬಂದಾಗಿದೆ. ಅದಕ್ಕೇನು ಇನ್ನೂ ಚಿಕಿತ್ಸೆ ಪಡೆದಿಲ್ಲ, ಆದರೂ ಅವ್ರು ಚೆನ್ನಾಗೇ ಇದ್ದಾರೆ. ಇನ್ನು ಮುಂದೆ ಆ ಥರದ ಕಾರಣಗಳನ್ನು ಹೇಳೋ ಹಾಗಿಲ್ಲ. ವೀಲ್ ಚೇರ್ ಒಂದು ಬೇಕಾಗ್ಬೋದೇನೋ, ಅದನ್ನು ಮತ್ತೆ ಕೋರ್ಟ್ನ ಮೂಲಕನೇ ಪಡಿಬೇಕಾಗತ್ತೆ. ಸೊ ಇನ್ನೂ ಒಂದು 6 ತಿಂಗಳವರೆಗೆ ಅವರು ಜೈಲಿನಲ್ಲೇ ಇರಬೇಕಾಗಿದೆ. ಇನ್ನಿತರ ಆರೋಪಿಗಳ ಜೊತೆಗೆ ಈ 7 ಜನರನ್ನ ಒಂದೇ ಕಡೆ ಹಾಕ್ತಾರೋ ಅಥವಾ ಈ ಹಿಂದೆ ಯಾವೆಲ್ಲ ಜೈಲಿನಲ್ಲಿ ಇದ್ರೋ ಅವರು ಅದೇ ಜೈಲಿಗೆ ಕಳಿಸ್ತಾರೋ ನೋಡಬೇಕು. ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಸೊ ಆರೋಪಿಗಳಿದ್ದಾಗ, ವಿಚಾರಣಾಧೀನ ಕೈದಿಗಳಿದ್ದಾಗ ನಾರ್ಮಲಿ ಕೇಳ್ತಾರೆ. ಬಟ್ ಈ ಕೇಸ್ನಲ್ಲಿ ಕೇಳಲಿಕ್ಕಿಲ್ಲ. ಯಾಕೆಂದರೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಅವರು ಮಾಡಿದಂಥ ಆಟಾಟೋಪಗಳಿದಾವಲ್ಲ, ರಾಜಾತಿಥ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಲಿಕ್ಕಿಲ್ವೇನೋ. ಸೊ ಅವರು ನೇರವಾಗಿ ಬಳ್ಳಾರಿ ಜೈಲಿಗೆ ಕಳಿಸ್ಲಿಕ್ಕೂ ಸಾಕು. ಸೊ ಅಧಿಕೃತ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ. ಎಲ್ಲಿದ್ದಾರೆ ದರ್ಶನ್, ವಾಪಸ್ ಬರ್ತಾ ಇದ್ದಾರೋ ಇಲ್ವೋ, ಎಲ್ಲಿ ರೀಚ್ ಆದರು, ಯಾರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಆ ಮಾಹಿತಿಗಳು ಲಭ್ಯ ಆಗಬೇಕು. ಈಗ ಮತ್ತೊಮ್ಮೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಹಾಟ್ಸ್ಪಾಟ್ ಆಗುತ್ತೆ. ಪವಿತ್ರ ಗೌಡ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೇಪರ್ ವರ್ಕ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಆಗ ಯಾವಾಗ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತೋ, ಈ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿತ್ತೋ, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇದ್ರೋ, ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹಾಟ್ಸ್ಪಾಟ್ ಆಗಿತ್ತು ಅನ್ನಪೂರ್ಣೇಶ್ವರಿ ನಗರ ಠಾಣೆ. ಯಾರಿಗೂ ಗೊತ್ತಿಲ್ಲದೆ ಇದ್ದಿದ್ದು ಈ ರಾಜ್ಯಕ್ಕೆ ಗೊತ್ತಾಗಿತ್ತು. ಶಾಮಿಯಾನ ಕಟ್ಟಿದ್ರು. ಇವಾಗ ಶಾಮಿಯಾನ ಕಟ್ಟುವಂಥದ್ದು ಯಾವುದು ಬರೋದಿಲ್ಲ, ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋಗ್ತಾರೆ ಜೈಲಿಗೆನೆ. ಇನ್ನು 3 ಜನರನ್ನು ಅರೆಸ್ಟ್ ಮಾಡಬೇಕು. ಅದರಲ್ಲಿ ದೊಡ್ಡ ಆರೋಪಿ ಅಂತ ಹೇಳಿದ್ರೆ ದರ್ಶನ್ ಮಾತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.